ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದ ಕನ್ನಡ ಮಠದಲ್ಲಿ ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ಕುವೆಂಪು ಆಶಯದ ಮಂತ್ರಮಾಂಗಲ್ಯ ಉಚಿತ ಸಾಮೂಹಿಕ ವಿವಾಹ ಹಾಗೂ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದ ಮೈಸೂರು ಸುತ್ತೂರು ಮಠದ ಶ್ರೀ ಕ್ಷೇತ್ರದ ಶ್ರೀ ಶಿವರಾತ್ರಿ ದೇಶಿ ಕೇಂದ್ರದ ಮಹಾಸ್ವಾಮೀಜಿ, ಎರಡು ಮನಸ್ಸುಗಳ ಸಾಮರಸ್ಯದ ಜೀವನವೇ ದಾಂಪತ್ಯ ಜೀವನ. ಪ್ರತಿ ಸಂಸಾರದಲ್ಲಿಯೂ ಕೂಡ ಭಿನ್ನಾಭಿಪ್ರಾಯಗಳು ಇರುತ್ತವೆ. ಇಂತಹ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಂಡು ಇತರರಿಗೆ ಮಾದರಿಯಾಗುವ ರೀತಿಯಲ್ಲಿ ಜೀವನ ನಡೆಸಿದರೆ ಮಾತ್ರ ಸಾರ್ಥಕತೆ ಸಾಧಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಒಕ್ಕಲಿಗ ಯುವ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷ ನಂಜೇಗೌಡ ನಂಜುಂಡರ ಸಾಮಾಜಿಕ ಕಳಕಳಿಯು ಇತರರಿಗೆ ಮಾದರಿಯಾಗಿದೆ. ಉನ್ನತ ವಿದ್ಯಾಭ್ಯಾಸ ಕೊಡಿಸುವುದು, ಉದ್ಯೋಗ ಸೃಷ್ಟೀಕರಣ ಸೇರಿದಂತೆ ಇತರೆ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಮನೆ ದೋಷ ಕೂಡ ತೂತೆ ಇರುತ್ತೆ. ಹಾಗೆ ಎಲ್ಲ ಮನೆಗಳಲ್ಲೂ ಹಾಗೆ ಭಾವನೆಗಳಿದ್ದೇ ಇರುತ್ತೆ. ಏನೇ ಭಾವನೆ ಬಂದರೂ ಕೂಡ ಸರಿ ಹೊಂದಿಸ್ಕೊಂಡಿರ್ತಕ್ಕಂಥದ್ದು ಮುಖ್ಯವಾದಂತಹದ್ದು. 14 ದಂಪತಿಗಳು ಏನಾಗಿದ್ದಾರೆ, ನೀವೆಲ್ಲ ನಿಮಗೆ ಒಬ್ಬರಿಗೊಬ್ಬರಿಗೆ ಮನಸ್ಸು ಬಂದರೆ, ಜಗಳ ಬಂದರೆ, ನಾವು ಮಠದಲ್ಲಿ ಲಗ್ನ ಆಗಿರೋದು, ನಾವು ಒಟ್ಟಾಗಿರ್ಬೇಕು ಅಂತ ನೀವು ಸಂಕಲ್ಪ ಮಾಡಿದ್ರಿ ಅಂತಂದರೆ ಇವತ್ತು ಅವ್ರು ವಿವಾಹ ಮಾಡೋದಕ್ಕೆ ಒಂದು ಶ್ರೇಷ್ಠ ಯಶಸ್ಸು ಬರಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದನ್ನು ಮಾಡ್ತೀನಿ ಅಂತ ಆಶ್ರಯಿಸಿ ನಮ್ಮ ಕೆಂಗೇರಿಯ ವಿಶ್ವ ಒಕ್ಕಲಿಗ ಸಂಸ್ಥಾನದ ಪೂಜ್ಯರು ಆಗಮಿಸಿದ್ದಾರೆ. ಹಲವಾರು ಮೌಲಿಕ ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ. ಬೆಟ್ಟದಪುರದ ಶ್ರೀಗಳು ಇಂಥ ಪುಣ್ಯ ಕಾರ್ಯ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮಾನ್ಯ ನ್ಯಾಯಮೂರ್ತಿಗಳ ಚಂದ್ರಶೇಖರ ಕೆಂಗೇರಿಯ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ, ಕುವೆಂಪುರವರು ಕೂಡ ಸಾಮರಸ್ಯದ ಸಹಬಾಳ್ವೆಯ ಜೀವನಕ್ಕೆ ವಿಶ್ವಮಾನವ ಸಂದೇಶ ನೀಡಿದ್ದಾರೆ. ಶ್ರಮಿಕ ವರ್ಗ ಮತ್ತು ರೈತರು ಹಣವನ್ನು ದುಂದುವೆಚ್ಚ ಮಾಡದೆ ಸರಳ ಜೀವನ ನಡೆಸಲು ಈ ಮಂತ್ರ ಮಾಂಗಲ್ಯ ಚಿಂತನೆಯನ್ನು ಅನುಸರಿಸಿದರು. ಆದ್ದರಿಂದ ಪ್ರತಿಯೊಬ್ಬರು ಸರಳ ಸಜ್ಜನಿಕೆಯ ಜೀವನ ನಡೆಸಬೇಕು ಎಂದರು. ಕಾಯಕ ಯೋಗಿ ಬಸವಣ್ಣರಾಗಿ ಭಕ್ತಿ ಭಂಡಾರಿ ಮತ್ತು ಕಾಯಕ ಯೋಗ, ಭಕ್ತಿ ಮತ್ತು ಕಾಯಕಗಳ ಮಾರ್ಗದ ಮೂಲಕ ಎಂತಹ ಸಾಮಾನ್ಯರು ಕೂಡ ಮೋಕ್ಷವನ್ನು ಪಡೆಯಲಿಕ್ಕೆ, ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಅನ್ನೋದನ್ನ ತೋರಿಸ್ಕೊಟ್ಟಂತವರು ಜಗಜ್ಯೋತಿ ಬಸವೇಶ್ವರರು. ಹಾಗೆ 20ನೇ ಶತಮಾನದಲ್ಲಿ ಜಗತ್ತಿಗೆ ವಿಶ್ವ ಮಾನವ ಸಂದೇಶವನ್ನು ನೀಡೋದ್ರ ಮೂಲಕ ಎಲ್ಲರೂ ಕೂಡ ಸರಳವಾಗಿ ಬದುಕೋದ್ರ ಮೂಲಕ ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ, ಈ ಪಂಚ ಮಂತ್ರಗಳನ್ನ ಪ್ರತಿಯೊಬ್ಬರೂ ಕೂಡ ಅನುಸರಿಸಿದ್ದೇ ಆದರೆ ಭಗವಂತ ಕೊಟ್ಟ ಬದುಕನ್ನ ಸುಂದರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಸಹಬಾಳ್ವೆಯನ್ನ ಸಂಯಮದಿಂದ, ಶಾಂತಿಯಿಂದ ನಡೆಸಲಿಕ್ಕೆ ಸಾಧ್ಯ ಇದೆ ಎನ್ನುವ ಮಾತುಗಳನ್ನ ವಿಶ್ವಮಾನವ ಸಂದೇಶ ನೀಡುವಂತವರು ನಮ್ಮೆಲ್ಲರ ಪೂಜನೀಯ ರಾಷ್ಟ್ರಕವಿ ಕುವೆಂಪು. ಕೇಂದ್ರ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ನಿಗಮದ ಸದಸ್ಯ ಡಾಕ್ಟರ್ ಎಂ ನವೀನ್ ಕುಮಾರ್ ಮಾತನಾಡಿದರು. ನಾವು ಬಯಸಿದ್ದೆಲ್ಲವನ್ನು ಕೊಡುವಂತ ಶಕ್ತಿ ದೇವರಿಗಿದೆ. ಆದ್ರೆ ನಾವೆಲ್ಲರೂ ಮನುಷ್ಯರು ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಹತ್ರ ಹೋಗೋದನ್ನ ನಾವೆಲ್ಲ ರೂಢಿಸಿಕೊಂಡಿದ್ದೀವಿ. ಯಾರಿಗೆ ನಿಜವಾಗಲೂ ಭಕ್ತಿ ಮತ್ತು ದೇವರ ಜೊತೆಗೆ ಒಂದು ಸಂಕಲ್ಪವನ್ನು ಮಾಡುವಂತ ಒಂದು ಶಕ್ತಿ ಮತ್ತು ಶ್ರದ್ಧೆ ಇರ್ತದೆ, ಅವರಿಗೆ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ವಿವಾಹ ಆಗುವಂತ ಪುಣ್ಯ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ. ಯಾಕೆಂದ್ರೆ ಈಗಲೂ ಕೂಡ ನಾನು ಬರ್ತಾ ಮೈಸೂರಿಂದ ಪಿರಿಯಾಪಟ್ಟಣದ ಕಡೆಗೆ ನನಗೆ ಬಂದಂತ ಒಂದು 2-3 ಫೋನ್ ಕಾಲ್ಸ್ ಅಲ್ಲಿ, ಸರ್ ನಮ್ಗೆ ಬಹಳ ಬೇಕಾದವರೊಬ್ರು ಸಾರಾ ಮಹೇಶ್ ಚೌಟ್ರಿನಲ್ಲಿ ಮದುವೆ ಫಿಕ್ಸ್ ಆಗಿದೆ, ನಿಮ್ಗೆ ಸಾರಾ ಮಹೇಶ್ ಅವ್ರ ಪರಿಚಯ ಇದ್ರೆ ಸ್ವಲ್ಪ ಮಾತಾಡಿ ಡಿಸ್ಕೌಂಟ್ ಕೊಡಿಸ್ತೀರಾ ಸರ್. ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಯುವ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷ ನಂಜೇಗೌಡ ನಂಜುಂಡ, ಕನ್ನಡ ಮಠದ ಚನ್ನಬಸವ ದೇಶಿ ಕೇಂದ್ರ ಸ್ವಾಮೀಜಿ, ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ, ವೈಭವ್ ವೇದ ಗ್ರೀನ್ ವೆಂಚರ್ಸ್ ಕಂಪನಿಯ ಸ್ಥಾಪಕರಾದ ಡಾಕ್ಟರ್ ಎಂ ನವೀನ್ ಕುಮಾರ್, ಕಾರ್ಯನಿರ್ವಾಹಕ ನಿರ್ದೇಶಕಿ ಡಾಕ್ಟರ್ ಶಿಲ್ಪಾ ನವೀನ್, ಪ್ರೊಫೆಸರ್ ನಂಜುಂಡಯ್ಯ, ಅನಂತ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಅನಂತ್ ಕುಮಾರ್, ಮುಖಂಡರಾದ ಲೋಕೇಶ್, ನಿಂಗೇಗೌಡ, ಲತಾಗೌಡ, ವಿಜಯಲಕ್ಷ್ಮಿ, ನಾರಾಯಣಗೌಡ, ಒಕ್ಕಲಿಗ ಯುವ ಬ್ರಿಗೇಡ್ನ ಆಯೋಜಕರಾದ ನಾಗೇಶ್, ದರ್ಶನ್, ಮಲ್ಲೇಶ್, ಅಶ್ವಥ್, ಯಾದವ ಆಚಾರ್ಯ, ಮಂಜುನಾಥ್, ಶಿವು, ರಾಜೇಗೌಡ, ನವೀನ್ ಕುಮಾರ್, ಮಂಜು, ಬಸಪ್ಪ, ಗುರುಮೂರ್ತಿ ಸೇರಿದಂತೆ ಇನ್ನಿತರರು ಇದ್ರು.
TV1 ನ್ಯೂಸ್, ಮಾಗಳಿ ರಾಮೇಗೌಡ, ಬೆಟ್ಟದಪುರ.